ನಿಮ್ಮ ಹುಟ್ಟಿದ ತಿಂಗಳ ಪ್ರಕಾರ ರಾಮಾಯಣದ ಯಾವ ಪಾತ್ರದ ಲಕ್ಷಣಗಳು ನಿಮ್ಮಲ್ಲಿವೆ? ಜನವರಿ ತಿಂಗಳು ರಾವಣನ ಲಕ್ಷಣಗಳು. ನೀವು ಬುದ್ಧಿವಂತರು ಹಾಗೂ ನಿಶ್ಚಯಾತ್ಮಕ ಮತ್ತು ಆತ್ಮವಿಶ್ವಾಸಿಗಳು. ನೀವು ತೀರ್ಮಾನ ಮಾಡಿದರೆ ಅದನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ಆ ದೃಢತೆ ಅಹಂಕಾರವಾಗಿ ಕಾಣಬಹುದು. ನಾನು ಬಯಸಿದರೆ ಅದನ್ನು ತಲುಪಲೇಬೇಕು ಎಂಬ ಹಠ ರಾವಣನಂತೆಯೇ ನಿಮ್ಮೊಳಗಿದೆ. ಭರತನ ಲಕ್ಷಣಗಳು. ನಿಮ್ಮ ಹೃದಯ ಶುದ್ಧ. ನೀವು ಸಂತೋಷದಿಂದ ದೂರ ನಿಂತು ಪ್ರೀತಿಗಾಗಿ ತ್ಯಾಗ ಮಾಡಬಲ್ಲಿರಿ. ನಿಮ್ಮ ಪ್ರೀತಿಗೆ ಬದಲಾಗಿ ಯಾವುದೂ ಬೇಡ. ನೀವು ಸತ್ಯವಾದ ನಿಷ್ಠೆ ಮತ್ತು ಬದ್ಧತೆಯ ಪ್ರತೀಕ. ಮಾರ್ಚ್ ತಿಂಗಳು ಮೇಘನಾಥನ ಲಕ್ಷಣಗಳು. ನೀವು ಮಾತು ಕೊಟ್ಟರೆ ಅದನ್ನು ಕಲ್ಲಿನ ಮೇಲೆ ಕೆತ್ತಿದಂತೆ ನೋಡಿಕೊಳ್ಳುತ್ತೀರಿ. ನಿಮ್ಮ ಗೌರವ, ಶಬ್ದ ಮತ್ತು ಆತ್ಮಗೌರವ ನಿಮ್ಮ ಜೀವಕ್ಕಿಂತ ಮೇಲು. ಒಮ್ಮೆ ಹೇಳಿದರೆ ಇಂದು ಮುಂದೂ ಇಲ್ಲ, ಅದು ನಿಮ್ಮ ತತ್ವ. ಏಪ್ರಿಲ್ ತಿಂಗಳಿನವರದು ಲಕ್ಷ್ಮಣನ ಲಕ್ಷಣಗಳು. ನೀವು ಪ್ರೀತಿಸಿದವರಿಗಾಗಿ ಎಲ್ಲವನ್ನೂ ಬಿಟ್ಟುಕೊಡುತ್ತೀರಿ. ನಿಮ್ಮಲ್ಲಿ ಕೋಪ ವೇಗವಾಗಿರಬಹುದು, ಆದರೆ ಮನಸ್ಸು ಮೃದುವಾಗಿರುತ್ತದೆ. ನಿಮ್ಮ ಭಾವನೆಗಳು ಬಲವಾಗಿರುತ್ತದೆ. ಮೇ ಶೂರ್ಪಣಖಿಯ ಲಕ್ಷಣಗಳು. ನೀವು ಏನನ್ನಾದರೂ ಬಯಸಿದರೆ ಅದನ್ನು ಪಡೆಯಲು ತುಂಬ ಕಷ್ಟ, ಆದರೆ ನಿಮ್ಮ ಮನಸ್ಸು ಒಳಗೆ ತುಂಬ ನಿಜವಾದ ಭಾವನೆಗಳು ಹೊಂದಿರುತ್ತದೆ. ಕೆಲವೊಮ್ಮೆ ನಿಮ್ಮ ತಪ್ಪು ನಿಮ್ಮ ಪ್ರೀತಿಯ ಆಳದಿಂದ ಹುಟ್ಟುತ್ತದೆ. ನೀವು ಯಾರನ್ನು ಪ್ರೀತಿಸಿದರೂ ಅದೇ ನಿಮ್ಮ ಪ್ರಪಂಚ. ಜೂನ್ ಸೀತಾದೇವಿಯ ಲಕ್ಷಣಗಳು. ನಿಮ್ಮ ಜೀವನ ಎಷ್ಟೇ ಕಷ್ಟಕರವಾಗಿದ್ದರೂ ನೀವು ಬದಲಾಗುವುದಿಲ್ಲ. ಯಾರಿಗೂ ಶರಣಾಗದಂಥ ಧೈರ್ಯ ನಿಮ್ಮಲ್ಲಿದೆ. ನಿಮ್ಮ ಮನಸ್ಸು ಚಿನ್ನದಂತೆ ಶುದ್ಧ. ನೀವು ಸಹನೆಯ ರೂಪ, ಗೌರವದ ಪ್ರತೀಕ. ಜುಲೈ ಹನುಮಂತನ ಲಕ್ಷಣಗಳು. ನಿಮ್ಮ ನಿಷ್ಠೆ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಸರಳತೆ ಎಲ್ಲರಿಗೂ ಆಶ್ಚರ್ಯ ಹುಟ್ಟಿಸುತ್ತದೆ. ನೀವು ಕೆಲಸ ಮಾಡಿದರೆ ಅದು ಪೂರ್ಣಗೊಳಿಸುವುದು ನಿಮ್ಮ ಶಕ್ತಿ. ಆಗಸ್ಟ್ ರಾಮನ ಗುಣಗಳು. ನಿಮ್ಮ ಜೀವನ ಸತ್ಯ, ನೀತಿ ಮತ್ತು ಕರ್ತವ್ಯಗಳ ಸುತ್ತ ಎಣೆದಿದೆ. ನೀವು ಎಲ್ಲರಿಗೂ ನ್ಯಾಯ ಕೊಡಲು ಪ್ರಯತ್ನಿಸುತ್ತೀರಿ. ನೀವು ಮೃದು, ಆದರೆ ಅಗತ್ಯ ಬಂದರೆ ದೃಢ. ಸೆಪ್ಟೆಂಬರ್ ಶಬರಿಯ ಲಕ್ಷಣಗಳು. ನಿಮ್ಮ ನಂಬಿಕೆ ಮತ್ತು ತಾಳ್ಮೆ ಅದ್ಭುತ. ನೀನು ಕಾಯಬಹುದು, ಆದರೆ ನಿನ್ನ ಪ್ರೀತಿ ಕಡಿಮೆಯಾಗುವುದಿಲ್ಲ. ಹೃದಯದಿಂದ ಮಾಡಿದ ಪ್ರಾರ್ಥನೆ ಒಂದು ದಿನ ಫಲ ಕೊಡುತ್ತದೆ ಎನ್ನುವುದು ನಿಮ್ಮ. ಅಕ್ಟೋಬರ್ ವಾಲಿಯ ಲಕ್ಷಣಗಳು. ನೀವು ಬಲಿಷ್ಠ, ಆದರೆ ಒಳಗೆ ನಿಮ್ಮ ಆತ್ಮಗೌರವ ನಿಮ್ಮ ಶತ್ರು. ನಿನ್ನ ಧೈರ್ಯ ಮತ್ತು ನಿನ್ನ ಅಹಂಕಾರ ಎರಡೂ. ನವೆಂಬರ್ ವಾಲ್ಮೀಕಿಯ ಲಕ್ಷಣಗಳು. ನಿಮ್ಮೊಳಗಿನ ಪಾಪ, ಪಶ್ಚಾತ್ತಾಪ ಮತ್ತು ಪರಿವರ್ತನೆಯ ಕತೆ ನಿಮ್ಮದು. ನೀನು ತಪ್ಪು ಮಾಡಿದರೂ ನೀನು ಬದಲಾಗಬಲ್ಲೆ. ನಿನ್ನೊಳಗೆ ಜ್ಞಾನೋದಯದ ಬೆಳಕು ಇದೆ. ಡಿಸೆಂಬರ್ ಆಂಜನೇಯನ ಭಕ್ತಿಯ ಲಕ್ಷಣಗಳು. ನಿಮ್ಮ ಮನಸ್ಸು ನಂಬಿಕೆಯಿಂದ ತುಂಬಿದೆ. ನೀವು ದೇವರನ್ನು ಪ್ರೀತಿಯಿಂದ ಸ್ಮರಿಸುತ್ತೀರಾ. ನಿಮ್ಮ ಆತ್ಮನಿಷ್ಠೆಯ ರೂಪವಾಗಿದೆ. ನೀವು ಎಲ್ಲರಿಗೂ ಬೆಳಕು ತರುವ ದೀಪ. ನಿಮ್ಮದು ಯಾವ ತಿಂಗಳೆಂದು ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.